ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ ಟೈಮ್ 12:30 ಐತಿ. ಈಗ ಲಾಗ್ ಸ್ಟಾರ್ಟ್ ಮಾಡತ್ತೇನೆ ನೋಡ್ರಿ. ನಾಷ್ಟ ಅದು ಐತ್ರಿ. ಈಗ ನಾವು ಸ್ವಲ್ಪ ಹಂಗೆ ದೇವ್ರಿಗೆ ಹೊಂಟಿದ್ದು ರೀ. ಈಗ ಲಾಗ್ ಸ್ಟಾರ್ಟ್ ಮಾಡತ್ತೇನೆ ನೋಡ್ರಿ. ಬರ್ರಿ ಇವತ್ತಿನ ಡೇ ಒಳಗೆ ಏನೇನು ಆಗ್ತೈತೆ ಅಂತ ತೋರಿಸ್ತೇನಂತ್ರಿ. ಇದು ಬೆಳಗಿನ ಸ್ವಲ್ಪ ವಿಡಿಯೋ ಮಾಡಿ ಇಟ್ಕೊಂಡೇನಿ ರೀ. ಬೆಳಗ್ಗೆ ನೋಡ್ರಿ ನಮ್ದು ಅಂಗಳ ದೊಡ್ಡದೈತ್ರಿ. ಅಂಗಳ ಬಾಗ್ಲ ಎಲ್ಲ ಕಸ ಹೊಡ್ಯಾಕತ್ತೇನೆ ನೋಡ್ರಿ. ಅಂಗಳ ಬಾಗ್ಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ಒಳಗೆ ಹೋಗ್ತೀನಿ ರೀ. ನಾನು ಫಸ್ಟ್ ಕೆಲಸ ಇದನ್ನು ಮಾಡಿಬಿಟ್ರೆ ಆಮೇಲೆ ನಮ್ಗೆ ಒಳಗಿಂದ ಅಡುಗೆ ಇದು ಮಾಡ್ಕೊಳಕ್ಕೆ ಅನುಕೂಲ ಆಗ್ತೈತೆ ನೋಡ್ರಿ. ಎಲ್ಲ ಕಸ ಹೊಡೆದೆ ರೀ. ಕಸ ಹೊಡೆದ ರಂಗೋಲಿ ಅದು ಹಾಕತ್ತೇನೆ ನೋಡ್ರಿ. ಈಗ ಬಾಗ್ಲ ಎಲ್ಲ ತೊಳೆದ ಪೂಜೆ ಮಾಡಿ ಆಮೇಲೆ ರಂಗೋಲಿ ಹಾಕ್ಬೇಕ್ರಿ. ರಂಗೋಲಿ ಹಾಕಿ ಎಲ್ಲ ಮುಗಿಸಿ ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೇನೆ ರೀ. ನೋಡಿರಿ ರಂಗೋಲಿ ಹಾಕತ್ತೇನೆ. ಇವತ್ತು ನಾನು ಅಷ್ಟು ಸಿಂಪಲ್ಲಾಗಿರೋ ರಂಗೋಲಿ ಹಾಕ್ತೇನೆ ನೋಡ್ರಿ. ನೋಡ್ರಿ ಇದು 7 ಅಂಕಿ 4ರವರೆಗೆ ರಂಗೋಲಿ ಹಾಕತ್ತೇನೆ ರೀ. ಈಗ 7 ಅಂಕಿ ಹಿಡಿದ್ರಿ. ಆಮೇಲೆ ಒಂದೊಂದು ಕಡಿಮೆ ಮಾಡ್ಕೋತ ಬರೋದ್ರಿ. 6, 5, 4 ಹಿಂಗೆ 4ರವರೆಗೆ ಹಾಕೋದ್ರಿ. ಈಸಿ ಐತೆ ನೋಡ್ರಿ ಇದು ರಂಗೋಲಿ. ಎಲ್ಲರಿಗೂ ಬರುವಂಥ ರಂಗೋಲಿ ರೀ ಇದು. ಆಲ್ಮೋಸ್ಟ್ ಎಲ್ಲರೂ ಈ ರಂಗೋಲಿಯನ್ನು ಹಾಕ್ತಾರೆ ನೋಡ್ರಿ. ನಾವು ಅಗದಿ ಭಾಳ ಸಣ್ಣಾಗಿದ್ದಾಗಿಂದ್ರೆ ಈ ರಂಗೋಲಿ ಹಾಕ್ತೇನೆ ರೀ. ಇದು ಅಷ್ಟು ಸಿಂಪಲ್ ಚಂದ ಅನಿಸ್ತೈತೆ ರೀ. ಹಿಂಗಾಗಿ ಈ ರಂಗೋಲಿ ಹಾಕ್ತೇನೆ ರೀ ನಾನು. ರಂಗೋಲಿ ಹಾಕಿ ಆಮೇಲೆ 12 ಆಗಿತ್ತು ರೀ. ನಾವು ನಾಷ್ಟ ಅದು ಮಾಡ್ಕೊಂಡು ಸ್ವಲ್ಪ ದೇವ್ರಿಗೆ ಹೊಂಟಿದ್ದು ರೀ. ಬಸ್ ಸ್ಟ್ಯಾಂಡ್ದಾಗ ವೇಟ್ ಮಾಡತ್ತು ನೋಡ್ರಿ ಬಸ್ಸಿನ ಸಲುವಾಗಿ. ನಮ್ಮ ಅಕ್ಕ, ನಾನು, ಮಾಮ, ಆಮೇಲೆ ಆಕಾಶ ಎಲ್ಲ ಹೊಂಟಿದ್ದು ರೀ. ನೋಡ್ರಿ ನಾವು ಇವತ್ತು ಕಕ್ಕೇರಿ ಬಿಷ್ಟಮ್ಮಗೆ ಹೊಂಟಿದ್ದು ರೀ. ಅಲ್ಲಿ ಒಳಗೆ ವಿಡಿಯೋ ಮಾಡ್ಕೊಳಕ್ಕೆ ಅಲಾವಿಲ್ಲ ರೀ. ಹಿಂಗಾಗಿ ನಾವು ಹೊರಗಿಂದಷ್ಟೇ ಸ್ವಲ್ಪ ತೊಗೊಂಡೇನಿ ರೀ. ವಿಡಿಯೋ ಫೋಟೋ ಅದು ತೊಗೊಳಕ್ಕೆ ಏನೂ ಅಲಾವಿಲ್ಲ ರೀ. ಹಿಂಗಾಗಿ ನಾನು ಅಲ್ಲಿದ್ದೇನು ವಿಡಿಯೋ ಮಾಡ್ಕೊಂಡಿಲ್ಲ ರೀ. ಜಾಸ್ತಿ ಹೊರಗಿಂದಷ್ಟೇ ವಿಡಿಯೋ ಮಾಡ್ಕೊಂಡೇನೆ ನೋಡ್ರಿ. ಅಮಾವಾಸ್ಯೆ ದಿನ ಅಂತೂ ಇಷ್ಟು ಗದ್ಲಿರ್ತೈತೆ ರೀ. ಅಲ್ಲಿ ಭಾಳ ಗದ್ಲಿರ್ತೈತೆ ರೀ. ನಮಗೆ ನಂಬರ ಸಿಗಂಗಿಲ್ಲ ರೀ ದರ್ಶನ ಮಾಡ್ಕೊಳಕ್ಕೆ. ಅಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲೇ ಮೂಕಾಂಬಿಕಾ ಗುಡಿಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ವಾಪಸ್ ಬರತ್ತೇವೆ ನೋಡ್ರಿ. ನಾವು ಬಂದು ಊಟ ಅದು ಮಾಡಿ ಆಮೇಲೆ ಹಂಗೆ ರೆಸ್ಟ್ ಮಾಡಿದ್ವಿ ಸ್ವಲ್ಪ. ಆಮೇಲೆ ಅಷ್ಟು ಅನ್ಗುಟಿಗೆ ಮಳೆ ಫುಲ್ ಜೋರು ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ಸ್ಟಾರ್ಟ್ ಆಗೈತೆ ನೋಡ್ರಿ ಮಳೆ. ಒಟ್ಟು ಮಳೆನ ಇದ್ದಿರ್ಕಿಲ್ರಿ. ಮಳೆ ಆಯ್ತು ರೀ. ಚಲೋ ಆಯ್ತು ನೋಡ್ರಿ. ಮಸ್ತ್ ಮಳೆ ಆಯ್ತು ರೀ ಇವತ್ತು. ಫುಲ್ ಜೋರು ಮಳೆ ಆಯ್ತು ರೀ. ಈಗ ಸ್ಟಾರ್ಟ್ ಆಗತೈತೆ ರೀ. ಇನ್ನು ಮಳೆ ಪೂರ್ತಿ ಸ್ಟಾರ್ಟ್ ಆಗಿರ್ಕಿಲ್ರಿ. ನೋಡ್ರಿ ಈಗ ಎಷ್ಟು ಜೋರು ಮಳೆ ಆಗತೈತೆ ರೀ. ಮಳೆ ಭಾಳ ಚಲೋ ಆಯ್ತು ನೋಡ್ರಿ. ಮಳೆ ಆದ್ರನ ಅಲ್ರಿ ಎಲ್ಲ ಬೆಳೆ ಬರೋದು. ಹೀಗಾಗಿ ಮಳೆ ಆದ್ರೆ ಎಲ್ಲ ರೈತರಿಗೆ ಎಲ್ಲರಿಗೂ ಚಲೋ. ರೈತರಿಗೆ ಅಷ್ಟಲ್ಲ ಎಲ್ಲರಿಗೂ ಮಳೆ ಆದ್ರೂ ಚಲೋ ನೋಡ್ರಿ. ಹೀಗಾಗಿ ಜೋರು ಮಳೆ ಆಯ್ತು ರೀ. ಆನಿಕಲ್ ಮಳೆ ಆಯ್ತು ನೋಡ್ರಿ. 1-2 ಆನಿಕಲ್ಲೂ ಸಿಕ್ಕು ನೋಡ್ರಿ ನಮ್ಗೆ. ನೋಡ್ರಿ ನಮ್ಮ ಸೋನು ಆನಿಕಲ್ಲ ಬೆಳಾತಾವ ಅಂತ ಹೇಳಿ ತೋರ್ಸಾಕತ್ತಾಳ ನೋಡ್ರಿ. ಸಣ್ಣ ಎಲ್ಲ ಆನಿಕಲ್ಲ ಬೆಳಾಕತ್ತಿದ್ದು ನೋಡ್ರಿ. ಈಗ ಮಳೆ ಫುಲ್ ಜೋರಾಗಿ ಸ್ವಲ್ಪ ಕಡಿಮೆ ಆಯ್ತು ರೀ ಮಳೆ. ಆನಿಕಲ್ ಮಳೆ ಬಿತ್ತು ನೋಡ್ರಿ. ಆನಿಕಲ್ ಮಳೆ ಬೀಳಬೇಕು ಬೀಳಬಾರ್ದು ಹೇಳ್ರಿ. ನೋಡ್ರಿ ಮಸ್ತ್ ಫುಲ್ ಹುಡುಗರಂತೂ ಮಳೆ ಒಳಗೆ ಫುಲ್ ಎಂಜಾಯ್ ಮಾಡತ್ತ ನೋಡ್ರಿ. ನೋಡ್ರಿ ಇದು ಆನಿಕಲ್ಲೆ ಅಲ್ಲಿ ಹೆಂಗೆ ಬಿದ್ದಾವೆ ನೋಡ್ರಿ. ಇಲ್ಲಿ ತೋರ್ಸತ್ತಾಳೆ ನೋಡ್ರಿ. ಸೋನು ತಂದು ಕೊಟ್ಟಳ್ರಿ. ತೋರ್ಸತ್ತೇನೆ ನೋಡ್ರಿ. ಆಮೇಲೆ ಸಾಯಂಕಾಲ ಮಳೆಯದು ಕಡಿಮೆ ಆದ್ದರಿಂದ ಎಲ್ಲರೂ ಕುಂತ ನಮ್ಮ ಅಕ್ಕ ಎಲ್ಲರೂ ಇದ್ರಲ್ರಿ. ದೀಪಾನ ಬಂದಿಲ್ರಿ. ಆಕಾಶ ಎಲ್ಲರೂ ಸೇರಿ ಸ್ವಲ್ಪ ಹಂಗೆ ಟೈಮ್ ಪಾಸ್ ಮಾಡಾಕತ್ತಿದ್ದು ರೀ. ಎಲ್ಲರೂ ಮಾತಾಡ್ಕೊತ ಕೂತಿದ್ದು ರೀ. ಟೈಮ್ ಪಾಸ ಮಾಡ್ಕೋತ ಕುಂತಿದ್ದು ನೋಡ್ರಿ. ಟೈಮ್ ಪಾಸ್ ಆಗ್ದರ್ಕಾಗಿ ನಮ್ಮ ಸೋನು ಅಂತವ್ರಿ ಅಮೃತನ ಐಕೆ ಸರ ಈಗ ಡ್ಯಾನ್ಸ್ ಮಾಡತ್ತೆ ಹೇಳಿ ಡ್ಯಾನ್ಸ್ ಮಾಡ್ಸತ್ತಿದ್ರು ಈಕೆಗೆ. ಎಲ್ಲ ಸಾಂಗಿಗೆ ಡ್ಯಾನ್ಸ್ ಮಾಡತ್ತೀವಿ ನೋಡ್ರಿ. ಈಕೆ ಡ್ಯಾನ್ಸ್ ಚಂದ ಮಾಡ್ತಾಳ್ರಿ. ಈಕೆ ಎಲ್ಲ ಸಾಂಗಿಗೂ ಡ್ಯಾನ್ಸ್ ಮಾಡ್ತಾಳ್ರಿ. ನಾವು ಯಾವ್ದು ಹೇಳ್ತು ಆ ಸಾಂಗಿಗೆ ಡ್ಯಾನ್ಸ್ ಮಾಡಾಕತ್ತೇಳ್ರಿ. ಆಕೆ ಡ್ಯಾನ್ಸ್ ಮಾಡಿ ನೋಡ್ಕೋತ ಟೈಮ್ ಪಾಸ್ ಮಾಡಾಕತ್ತಿದ್ದು ನೋಡ್ರಿ. ಎಲ್ಲರೂ ಸೇರಿ ಮಾತಾಡ್ಕೋತ ನೋಡ್ರಿ ಡ್ಯಾನ್ಸ್ ಚಂದ ಮಾಡ್ತಾಳೆ ನೋಡ್ರಿ. ಆಕೆಗೆ ಬರೋ ಡ್ಯಾನ್ಸ್ ಅಂತೂ ಮಸ್ತ್ ಮಾಡ್ತಾಳ್ರಿ. ಆಮೇಲೆ ನಾವು ಯಾವ್ದು ಬೇಕಾದ್ರೆ ಹಾಡು ಹೇಳಿದ್ರು ಆಕೆ ಅದಕ್ಕೆ ಸ್ಟೆಪ್ ಹಾಕತ್ತೇಳ್ರಿ. ಹೀಗಾಗಿ ನಾವು ಹಂಗೆ ಎಲ್ಲರೂ ಮಾತಾಡ್ಕೊತ ಟೈಮ್ ಪಾಸ್ ಮಾಡಾಕತ್ತಿದ್ದು ನೋಡ್ರಿ. ಎಲ್ಲರೂ ಡ್ಯಾನ್ಸು ಹಾಡು ಹಿಂಗೆ ಎಲ್ಲರೂ ಸೇರಿ ಟೈಮ್ ಪಾಸ್ ಮಾಡಾಕತ್ತಿದ್ದು ರೀ ಎಲ್ಲರೂ. ಆದರೆ ಎಲ್ಲರದು ವಿಡಿಯೋ ನಾನು ತೊಗೊಂಡಿಲ್ರಿ. ಸಣ್ಣೊಂದು ಒಟ್ಟ ವಿಡಿಯೋ ತೊಗೊಂಡಿಲ್ರಿ. ಮತ್ತು ಎಲ್ಲರೂ ನನಗೆ ಅವ್ರಿಗೆ ತೋರಿಸ್ಬೇಡ ಅನ್ನಕತ್ತಿದ್ರು. ಹೀಗಾಗಿ ಎಲ್ಲರದು ವಿಡಿಯೋ ತೊಗೊಂಡಿಲ್ರಿ. ಸೋನೊಂದಷ್ಟು ವಿಡಿಯೋ ತೊಗೊಂಡೇನಿ ನೋಡ್ರಿ. ಮಸ್ತ್ ಎಂಜಾಯ್ಮೆಂಟ್ ಮಾಡಿದ್ದು ನೋಡ್ರಿ ಎಲ್ಲರೂ ಸೇರಿ. ಎಲ್ಲರೂ ಸೇರಿದಾಗ ಅದೊಂಥರ ಖುಷಿನೇ ಬೇರೆ ನೋಡ್ರಿ. ಮಸ್ತ್ ಎಲ್ಲರೂ ಸೇರಿ ಟೈಮ್ ಪಾಸ್ ಮಾಡಿದ್ವಿ ರೀ. ನಂಗಂತೂ ಭಾಳ ಖುಷಿ ಆಯ್ತು ರೀ. ಎಲ್ಲರೂ ಹಿಂಗೆ ಒಟ್ಟಿಗೆ ಸೇರಿ ಒಂಥರ ಎಂಜಾಯ್ ಮಾಡಿದ್ದು ನೋಡ್ರಿ ನೀವು ಎಲ್ಲರೂ ಸೇರಿ ಯಾವ ರೀತಿಯಾಗಿ ಎಂಜಾಯ್ ಮಾಡ್ತೀರಿ ಕಮೆಂಟ್ ಮಾಡಿರಿ.
ನೋಡ್ರಿ ಈಗೀಗಾರ ಎಷ್ಟು ಡ್ಯಾನ್ಸ್ ಮಾಡಿದ್ರು ಸಾಕಾಗೋತ್ರಿ ಹಂಗೆ ಮಾಡ್ತೇನೆ ಅಂತ ಅನ್ನಕತ್ತಿದ್ದಳ್ರಿ. ನೋಡ್ರಿ ಈಗ ರಾತ್ರಿ ಊಟಕ್ಕೆ ಹೀರೆಕಾಯಿ ಪಲ್ಯ ಮಾಡತ್ತೇನೆ ನೋಡ್ರಿ. ಹೀರೆಕಾಯನ್ನು ಸಣ್ಣಂಗೆ ಹೆಂಚ್ಕೊಂಡು ಅದನ್ನು ಸ್ವಲ್ಪ ನಾವು ಹುರಿದು ಇಟ್ಕೊಂಡೇನಿ ರೀ. ಈರುಳ್ಳಿ ಆಮೇಲೆ ಟೊಮೆಟೊ ಕರಿಬೇವು ತೊಗೊಂಡೇನಿ ನೋಡ್ರಿ ಹೀರೆಕಾಯಿ ಪಲ್ಯಕ್ಕೆ ಹಾಕಕ್ಕೆ. ಆಮೇಲೆ ಈಗ ಏನು ಮಾಡ್ಬೇಕ್ರಿ, ನಾವು ಹೀರೆಕಾಯನ್ನು ಸ್ವಲ್ಪ ಮೊದಲ ಹುರಿದು ಇಟ್ಕೋಬೇಕ್ರಿ. ಹುರಿದು ಇಟ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚಲೋ ಅನಿಸ್ತೈತಿ ರೀ. ಅದಕ್ಕೆ ನಾನು ಸ್ವಲ್ಪ ಹುರಿದು ಇಟ್ಕೊಂಡೇನಿ ರೀ. ಆಮೇಲೆ ಸ್ವಲ್ಪ ಕಡಾಯಿ ಕಾಯಿಗಟ್ಟೆ ಎಣ್ಣೆ ಹಾಕೀನಿ ರೀ. ಎಣ್ಣೆ ಹಾಕಿ ಆಮೇಲೆ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕೀನಿ ನೋಡ್ರಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡ್ರಿ. ಈರುಳ್ಳಿ ಆಮೇಲೆ ಹಾಕಿದಿಂದ ಆಮೇಲೆ ಕರಿಬೇವು ಹಾಕತ್ತೇನೆ ನೋಡ್ರಿ. ಈಗ ಕರಿಬೇವು ಹಾಕ್ಬೇಕ್ರಿ. ಆಮೇಲೆ ಈರುಳ್ಳಿ ಕರಿಬೇವು ಎಲ್ಲ ಸ್ವಲ್ಪ ಫ್ರೈ ಆಗ್ಬೇಕ್ರಿ ಅದ. ಆಮೇಲೆ ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಫುಲ್ ಚೆನ್ನಾಗೆ ಫ್ರೈ ಮಾಡ್ಬೇಕು ನೋಡ್ರಿ. ಅರಿಶಿನ ಉಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ಬೇಕು ರೀ. ಫ್ರೈ ಮಾಡಿದ್ದಿಂದ ಆಮೇಲೆ ಸ್ವಲ್ಪ ಟೊಮೆಟೊ ಹೆಂಚಿಟ್ಕೊಂಡಿನಲ್ರಿ, ಅದನ್ನ ಟೊಮೆಟೊ ಹಾಕ್ತೇನೆ ನೋಡ್ರಿ. ಈಗ ಟೊಮೆಟೊ ಹಾಕಿ ಅದನ್ನ ಫುಲ್ ಎಲ್ಲ ಫ್ರೈ ಆಗ್ಬೇಕು ರೀ. ಸ್ವಲ್ಪ ನಾವು ಉಪ್ಪು ಹಾಕಿರ್ತೀವಲ್ರಿ, ಹೀಗಾಗಿ ಟೊಮೆಟೊ ಚೆನ್ನಾಗಿ ಫ್ರೈ ಆಕೈತೆ ರೀ. ಈರುಳ್ಳಿ ಟೊಮೆಟೊ ಮಸ್ತ್ ಫ್ರೈ ಆಗ್ತೈತೆ ನೋಡ್ರಿ. ಆಮೇಲೆ ಇವೆರಡು ಫ್ರೈ ಆದಿಂದ ನಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕೋಬೇಕು ರೀ. ನಾ 2 ಸ್ಪೂನ್ ಖಾರ ಹಾಕತ್ತೇನೆ ನೋಡ್ರಿ. ಖಾರ ಎಣ್ಣೆ ಒಳಗೆ ಹಾಕಿದ್ರೆ ಸ್ವಲ್ಪ ಕಲರ ಚಲೋ ಬರ್ತೈತೆ ರೀ, ಚಂದ ಅನಿಸ್ತೈತೆ ರೀ ಕಲರ. ಅದಕ್ಕೆ ನಾ ಎಣ್ಣೆ ಒಳಗೆ ಹಾಕ್ತೇನೆ ರೀ. ಟೊಮೆಟೊ ಹಾಕಿರ್ತೈತಲ್ರಿ, ಹಾಗೇನು ಕಾಟ ಇದಾಗಂಗಿಲ್ಲ ರೀ. ಅದಕ್ಕೆ ಕಲರು ಚಂದ ಬರ್ತೈತೆ ಅಂಥೇಳಿ ಎಣ್ಣೆ ಒಳಗೆ ಖಾರ ಹಾಕತ್ತೇನೆ ನೋಡ್ರಿ. ಆಮೇಲೆ ಖಾರ ಹಾಕಿದ್ದಿಂದ ನಾವು ಹುರಿದಿಟ್ಕೊಂಡಂತಹ ಇದನ್ನು ಹೀರೆಕಾಯನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಎಣ್ಣೆ ಒಳಗೆ ಫುಲ್ ಫ್ರೈ ಮಾಡ್ಕೋಬೇಕ್ರಿ. 1-2 ನಿಮಿಷ ಎಣ್ಣೆ ಒಳಗೆ ಸ್ವಲ್ಪ ಕುದಿಬೇಕ್ರಿ. ಅದ ನೀರು ಹಾಕಬಾರ್ದು ರೀ, ಎಣ್ಣೆ ಒಳಗೆ ಸ್ವಲ್ಪ ಕುದಿಬೇಕ್ರಿ. ಆಮೇಲೆ 1-2 ನಿಮಿಷ ಆದಿಂದ ಆಮೇಲೆ ನಾವು ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೋಬೇಕು ನೋಡ್ರಿ. ಈಗ 2 ನಿಮಿಷ ಆಗೈತೆ ನೋಡ್ರಿ. 2 ನಿಮಿಷ ಆಗಿ ಚೆನ್ನಾಗಿ ಅದ ಕುದ್ದೈತ್ರಿ. ಕುದ್ದಿಂದ ಆಮೇಲೆ ಸ್ವಲ್ಪ ನಮ್ಗೆ ಶೇಂಗಾ ಪೌಡ್ರ್ ಗುರೆಳ್ ಪೌಡ್ರ್ ಹಾಕೋಬೇಕ್ರಿ. ಮೊದಲು ಹಾಕಿದ್ರೆ ಅದ ಸರಿ ಕುದಿಯಂಗಿಲ್ಲ ರೀ. ಅದ ಹೀರೆಕಾಯಿ ಅದು ಸರಿಯಾಗಿ ಕುದಿದಿಲ್ಲ ಅಂಥೇಳಿ ಆಮೇಲೆ ಹಾಕ್ಬೇಕು ನೋಡ್ರಿ. 1-2 ನಿಮಿಷ ಕುದ್ದಿಂದ ಗುರೆಳ್ ಪೌಡ್ರನ್ನು ಹಾಕಿದ್ರೆ ಟೇಸ್ಟ್ ಚಲೋ ಆಗ್ತೈತೆ ರೀ. ಆದ್ರೆ ನಾವು ಗುರೆಳ್ ಪೌಡ್ರ್ ಖಾಲಿ ಆಗಿತ್ತನ ಅಂತಲೇ ಶೇಂಗಾ ಪೌಡ್ರ್ ಅಷ್ಟು ಹಾಕೇನಿ ನೋಡ್ರಿ. ಎಲ್ಲ ಚಲೋ ಆಗೈತೆ ರೀ. ಆಮೇಲೆ ಈಗ ಏನು ಹಾಕ್ಬೇಕು, ನಾವು ಸ್ವಲ್ಪ ನೀರು ಹಾಕ್ಬೇಕು ರೀ. 1 ವಾಟೆ ನೀರು ಹಾಕ್ಬೇಕು ರೀ. ನಮ್ಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೋಡ್ರಿ ನೀರು ಹಾಕಬೇಕು ನೋಡ್ರಿ. ಈಗ ಹೀರೆಕಾಯಿ ಪಲ್ಯ ರೆಡಿ ಆಗೈತೆ ನೋಡ್ರಿ. ಮಸ್ತ್ ಆಗೈತೆ ನೋಡ್ರಿ. ಎಲ್ಲ ನಮ್ಮ ಹುಡುಗರು ಚಲೋ ಆಗೈತೆ ಅನ್ನಕೋತಿದ್ರಿ ಹೀರೆಕಾಯಿ ಪಲ್ಯ. ಅದು ಹೀರೆಕಾಯಿ ಪಲ್ಯಗತೆನ ಅನ್ಸಂಗಿಲ್ಲ ರೀ, ಯಾವುದೋ ಒಂಥರ ಗ್ರೇವಿ ಟೈಪ್ ಚಲೋ ಅನಿಸ್ತೈತೆ ನೋಡ್ರಿ. ಮಸ್ತ್ ಟೇಸ್ಟ್ ಆಗೈತೆ ರೀ. ನೋಡಿರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಈ ರೀತಿಯಾಗಿ ಹೀರೆಕಾಯಿ ಪಲ್ಯ. ನೋಡಿರಿ ಹೀರೆಕಾಯಿ ಪಲ್ಯ ರೆಡಿ ಆಗೈತೆ ರೀ. ಆಮೇಲೆ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯ್ತು ನೋಡಿರಿ ಹೀರೆಕಾಯಿ ಪಲ್ಯ. ಆಮೇಲೆ ಇದು ರೊಟ್ಟಿ ಚಪಾತಿ ಎರಡು ಥರದ ಜೊತೆನೂ ಚಲೋ ಅನಿಸ್ತೈತೆ ನೋಡಿರಿ. ಹೀರೆಕಾಯಿ ಪಲ್ಯ ಹಚ್ಕೊಂಡು ಅನ್ನದ ಜೊತೆನೂ ಚಲೋ ಅನಿಸ್ತೈತೆ ರೀ. ರೊಟ್ಟಿ ಚಪಾತಿ ಅನ್ನದ ಜೊತೆ ಯಾತ್ರ ಜೊತೆ ಆದ್ರೂ ತಿನ್ಬೋದು ರೀ. ನೋಡಿರಿ ಈಗ ನಾವು ರೊಟ್ಟಿ ಹೀರೆಕಾಯಿ ಪಲ್ಯನ ತಿಂತೇವೆ ರೀ. ಹೆಂಗೈತೆ ನೋಡಿರಿ ಹೀರೆಕಾಯಿ ಪಲ್ಯ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.